ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಟೀ ಮಾಡಿ ಕುಡಿಯೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆಲ್ರೆಡಿ 3 ಗಂಟೆ ಆಗಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು, ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ನೀರು ಬಂದಾಗ ಮೇಲಕ್ಕೆ ಮೋಟ್ರ್ ಹಾಕೊಂಡ್ರೆ ಸ್ವಲ್ಪ ನೀರಿರುತ್ತೆ, ಇಲ್ಲಾಂದರೆ ನೀರಿಲ್ದಂಗೆ ಆಗ್ಬಿಡುತ್ತೆ. ಹಂಗಾಗಿ ಆ ಕಡೆ ಗಮನ ಕೊಟ್ಕೊಂಡು ಆಚೆ ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಇವತ್ತು ಕಾಂಪೌಂಡ್ ಸುತ್ತೂ ಕೂಡ ತೊಳೆದೆ ಪೈಪ್ ಹಾಕಿ. ಹಂಗಾಗಿ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಇದ್ದಿದ್ದು ಟೈಮ್ ಆಗಿತ್ತು. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಆಮೇಲೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು 3 ಗಂಟೆ 3:30 ಆಗಿ ಹೋಯಿತು. ಅದೆಷ್ಟು ಬೇಗ ದಿನ ಕಳೀತು ಇವತ್ತು ಗೊತ್ತೇ ಆಗಿಲ್ಲ. ಅಷ್ಟು ಬೇಗ ಟೈಮ್ ಮುಗೀತು ಇವತ್ತು. ಹಂಗಾಗಿ ಇವಾಗ ಟೀ ಮಾಡಿ ಕುಡಿಯೋಣ ಅಂತ ಬಂದಿದ್ದೀನಿ. ಟೀ ಮಾಡಿ ಕುಡಿದ್ಬಿಟ್ಟು ಒಂದು ಸಣ್ಣದಾಗಿ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಒಂದಿನ ವಿಡಿಯೋ ಹಾಕಿಲ್ಲ ಅಂತಂದರೆ ವಾಚ್ ಓವರ್ ಎಲ್ಲ ಡೌನ್ ಆಗುತ್ತೆ, ಮತ್ತೆ ಡೆಡ್ ಆಗುತ್ತೆ ಚಾನಲ್ ಅಂತ ಅಂದ್ಕೊಂಡು ಅದಕ್ಕೆ ಒಂದಿನ ಬಿಡ್ದಂಗೆ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲಿವರೆಗೂ ಹಾಕ್ತೀನೋ ಗೊತ್ತಿಲ್ಲ, ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ದೇವರು ಅಲ್ಲಿವರೆಗೂ ಹಾಕ್ತೀನಿ, ನೋಡೋಣ. ಯಾಕಂದರೆ ಫುಲ್ ಡೆಡ್ ಆಗಿತ್ತು ಚಾನಲ್ಲು. ನಾನು ಅವತ್ತಿಂದ ವಿಡಿಯೋಸ್ ಹಾಕ್ತಾ ಇರಲಿಲ್ಲ. ಇನ್ನು ಮುಂದೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇನೆ. ಸಣ್ಣದಾಗಾದರೂ ಒಂದು ಅಪ್ಡೇಟ್ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಕೊಡ್ತಾ ಇರೋದು. ಮಿನಿ ವ್ಲಾಗ್ ಥರ ಮಾಡಿ ಹಾಕ್ತಾ ಇದ್ದೀನಿ. ನಾನು ಹಣ್ಣಿತ್ತು ಅಂತ ಅಂದ್ಬಿಟ್ಟು ಒಂದು ಮಾವಿನ ಹಣ್ಣು ಕೂಡ ಕಟ್ ಮಾಡ್ಕೊಂಡು ತಿಂತಾ ಇದ್ದೆ ಟೀ ಕುಡಿದ್ಬಿಟ್ಟು. ಅಷ್ಟರಲ್ಲಿ ನನ್ನ ಮಗ ಬಂದ. ಅವನಂತೂ ಇವಾಗ 3:30 3:45ಗೆ ಬಂದ್ಬಿಡ್ತಾನೆ. ಅವ್ನು ಬಂದಮೇಲೆ ಅವನಿಗೊಂದು ಹಣ್ಣು ಕಟ್ ಮಾಡಿಕೊಟ್ಟು, ಅವನು ಊಟ ಬೇಡ ಅಂತಂದ. ರೈಸ್ ಗಿಡ್ತೀನಿ ಅಂದೆ, ಅಂದರೆ ಹುಳಿ ಸಾರಿತ್ತು, ಅದಕ್ಕೆ ರೈಸ್ ಮಾಡ್ತೀನಿ ಇದಕ್ಕೆ ಬೇಡ ಅಂತಂದ. ಹಂಗಾಗಿ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ. ತಿನ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಅವನೀಗ 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾನೆ. ನಾನು ಕೂಡ ಇವಾಗ ಮುಂದಿನ ಕೆಲಸಗಳು ನೋಡ್ಕೋಬೇಕು. ಇವತ್ತು ಗುರುವಾರ ಅಲ್ವಾ, ಸಂಜೆ ಪೂಜೆ ಮಾಡಬೇಕು. ಆಲ್ರೆಡಿ 4 ಗಂಟೆ ಆಗಿ ಹೋಯಿತು. ಇವಾಗ ಮತ್ತೆ ಕಸಗಳೆಲ್ಲ ಗುಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಆಮೇಲೆ ಅಡುಗೆನೂ ಕೂಡ ಮಾಡಬೇಕು. ಇವತ್ತು ಸಂಜೆಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇನ್ನು ಏನು ಮಾಡ್ತೀನೋ ಗೊತ್ತಿಲ್ಲ. ನನ್ನ ಮಗನ ಥರ ಕೇಳಿದೆ, ಅವ್ನು ತರ್ತಾನ ಏನು ಮಾಡ್ತಾನೋ ಗೊತ್ತಿಲ್ಲ. ಅವ್ನು ತಂದು ಕೊಟ್ಟರೆ ಮಶ್ರೂಮ್ ಪಲಾವ್ ಮಾಡೋದು, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಕಾವ್ಯ ಬರೋದು ಇನ್ನು 6 ಗಂಟೆಗೆ. ಇನ್ನು ನಾಳೆ ಬೇರೆ ರಜೆ ಇದೆ, ಮುಸ್ಲಿಮ್ಸ್ ಹಬ್ಬ ಅಂತೆ ನಾಳೆ. ಹಂಗಾಗಿ ಆಲ್ರೆಡಿ ಮೆಸೇಜ್ ಹಾಕಿದ್ದಾರೆ ಕಾಲೇಜಿಂದ, ಸ್ಕೂಲಿಂದನೂ ಮೆಸೇಜ್ ಹಾಕಿದ್ದಾರೆ ನಾಳೆ ರಜಾ ಅಂತ ಅಂದ್ಬಿಟ್ಟು. ರಜಾ ಅಂದರೆ ಸಾಕು ನನಗೆ ಹೆಂಗೋ ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದೇಳೋದು ತಪ್ಪುತ್ತೆ, ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದಲ್ವ ಅಂತ ಅಂದ್ಬಿಟ್ಟು ಡೈಲಿ ಮಾಡೋದು ಇದ್ದಿದ್ದೇನೆ ಅಂತ ಅನಿಸುತ್ತೆ. ಹಂಗಾಗಿ ಪರವಾಗಿಲ್ಲ ರಜಾ ಕೊಟ್ಟಿದ್ದಾರೆ ಅಂತ ಒಂದ್ಸಲ ಖುಷಿ ಆಗುತ್ತೆ. ಒಂದೊಂದ್ಸಲ ನೆನೆಸ್ಕೊಂಡ್ರೆ ಇಲ್ಲ ಇವ್ರಿಗೆ ಕಾಲೇಜು ಸ್ಕೂಲ್ ಇಡಲೇಬೇಕು, ಮನೇಲಿದ್ರೆ ಸಿಕ್ಕಾಬಿಟ್ಟೆ TV ಮೊಬೈಲ್ ನೋಡ್ತಾರೆ. ಹಂಗಾಗಿ ಕಾಲೇಜು ಸ್ಕೂಲ್ ಇದ್ರೆ ಆರಾಮಾಗಿ ಕಾಲೇಜು ಸ್ಕೂಲಲ್ಲಿ ಕೂತಿದ್ದು ಬರ್ತಾರೆ. ಇನ್ನು ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಅಪ್ಡೇಟು. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ತೆ.